ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸುಜಾತಾಸ್ ಬಾಲ್ಕನಿ ಗಾರ್ಡನ್. ನಾನಿವತ್ತು ನಿಮಗೆ ಡಾಲಿಯಾ ಗಿಡಗಳನ್ನ ಹೇಗೆ ರಿಪಾಟ್ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಡಾಲಿಯಾ ಅಂದರೆ ಬೆಟ್ತಾವರೆ ಅಂತಲೂ ಕನ್ನಡದಲ್ಲಿ ಕರೀತಾರೆ. ಅದನ್ನು ಹೇಗೆ ರಿಪಾಟ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೋಡಿ, ನಾನು ಹೀಗೆ ಚಿಕ್ಕ ಚಿಕ್ಕ ಗಿಡಗಳನ್ನ ತೊಗೊಂಡಿದ್ದೀನಿ. ಅದಕ್ಕೆ ಪಾಟ್ ರೆಡಿ ಮಾಡ್ಕೊಳ್ಳೋದು, ನಾನು ಬಾಟಮ್ಗೆ ನಮ್ಮಲ್ಲಿ ತೆಂಗಿನಕಾಯಿ ಸುಲಿತೀವಲ್ಲ ಅದರದ್ದು ಸಿಪ್ಪೆನ ಇಟ್ಕೊಂಡಿರ್ತೀನಿ, ಎಸೆಯೋದಿಲ್ಲ. ಆ ಸಿಪ್ಪೆನ ಬಾಟಮ್ಗೆ ಹಾಕ್ಕೊಳ್ತೀನಿ. ಸೊ ದಟ್ ವಾಟರ್ ನೀಟಾಗಿ ಹರಿದು ಹೋಗುತ್ತೆ, ಎಲ್ಲೂ ಮಣ್ಣು ಕಟ್ಕೊಳ್ಳೋದಿಲ್ಲ, ನೀಟಾಗಿ ಹೊರಟು ಹೋಗುತ್ತೆ, ಮಣ್ಣು ಆಚೆಗೆ ಬರೋದಿಲ್ಲ. ನಾನು ಯಾವಾಗಲೂ ರಿಪಾಟ್ ಮಾಡುವಾಗ ಇದೇ ಮೆಥಡ್ ಯೂಸ್ ಮಾಡೋದು. ಸೊ ಇದಕ್ಕೆ ಮಣ್ಣು ಮಿಕ್ಸ್ ಮಾಡ್ಕೊಳ್ಳೋದು ಈಕ್ವಲ್ ರೇಷನಲ್ಲಿ ಮಾಡ್ಕೋತೀನಿ, 1:1:1 ಮರಳು, ಮಣ್ಣು ಮತ್ತು ಗೊಬ್ಬರ. ನಾನು ಸ್ವಲ್ಪ ಗೊಬ್ಬರದ ಕ್ವಾಂಟಿಟಿನ ಜಾಸ್ತಿನೇ ಸೇರಿಸ್ಕೊಳ್ತೀನಿ ರಿಪಾಟ್ ಮಾಡುವಾಗ. ಮಣ್ಣು ಪದರ ಆಗಿರಬೇಕು, ಯಾವುದೇ ಗಿಡಗಳಿಗಾದರೂ ಅಷ್ಟೇ. ಹೆಲ್ತಿಯಾಗಿ ಬರಬೇಕು ಅಂತ ಅಂದರೆ ಮಣ್ಣು ಪದರ ಆಗಿರಬೇಕು. ಸೊ ಈ ಮಣ್ಣನ್ನು ನಾನು 3 ಪಾಟಿಗೆ ರಿಪಾಟ್ ಮಾಡ್ತಾಯಿದ್ದೀನಿ. ನಾನು ಅಷ್ಟಕ್ಕೂ ತುಂಬಿಸ್ಕೊಳ್ತೀನಿ ಇವಾಗ. ನಾನು ಕುರಿ ಗೊಬ್ಬರನ ಜಾಸ್ತಿ ಯೂಸ್ ಮಾಡೋದು, ನನಗೆ ಇಲ್ಲಿ ಕನ್ವೀನಿಯೆಂಟ್ ಆಗೋದು ಸಿಗ್ತಾ ಇರುತ್ತೆ. ನರ್ಸರಿನಲ್ಲೂ ನೀವು ಬೇಕಿದ್ರೆ ತಗೋಬೋದು. ಈ ಗೊಬ್ಬರ, ಕುರಿ ಗೊಬ್ಬರ, ಕೌಡಂಗ್ ಎರಡೂ ಸಿಗುತ್ತೆ. ಹೀಗೆ ಮಣ್ಣನ್ನು ತುಂಬಿಸ್ಕೊಂಡ್ಬಿಟ್ಟು ಎಲ್ಲ ಪಾಟಲ್ಲೂ ಒಂದೊಂದು ಗಿಡಗಳನ್ನ ಹಾಕ್ತೀನಿ. ನೋಡಿ, ಹೀಗೆ ಗಿಡಗಳನ್ನ ತಗೊಂಡು ಒಂದು ಬೆಟ್ತವರೆ ಗಿಡದಲ್ಲಿ ನಾವು ಸಾಕಷ್ಟು ಗಿಡಗಳನ್ನ ಮಾಡ್ಕೋಬೋದು. ಬೆಟ್ತವರೆ ಗಿಡನ ಪ್ರತಿ ವರ್ಷನೂ ನಾವು ರಿಪಾಟ್ ಮಾಡ್ತಾನೆ ಇರಬೇಕು, ಇಲ್ಲ ಅಂತ ಅಂದರೆ ಅದರಲ್ಲಿ ಹೂ ಬರೋದಿಲ್ಲ. ಇವಾಗ ನೋಡಿ, 3 ಪಾಟ್ಗೂ ನಾನು ಹಾಕ್ಕೊಂಡು ಗಿಡ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಅದನ್ನು ಸ್ವಲ್ಪ ಪ್ರೆಸ್ ಮಾಡಿಬಿಟ್ಟು ಹಾಕ್ಕೋಬೇಕಾಗತ್ತೆ. ತುಂಬ ಟೈಟಾಗಿ ಪ್ರೆಸ್ ಮಾಡಬಾರ್ದು, ಮೇಲೇ ಗಿಡ ಇಟ್ಬಿಟ್ಟು ಮಣ್ಣು ತುಂಬಿಸ್ಬೇಕು. ನೋಡಿ, ಹೀಗೆ 3 ಪಾಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬೆಟ್ತಾವರೆ ಗಿಡಕ್ಕೂ ಅಷ್ಟೇ ಸಾಕಷ್ಟು ರೋಗಗಳು ಬರುತ್ತೆ. ಅದಕ್ಕೆ ಎಲೆ ಬೂದಿ ರೋಗ ಅಂತ ಬರುತ್ತೆ, ಎಲೆಗಳಿಗೆ ಒಂಥರ ಬೂದಿ ಥರ ರೋಗ ಬರುತ್ತೆ. ಅದಕ್ಕೂ ಅಷ್ಟೇ ಬೇಕಿಂಗ್ ಸೋಡಾ ವಾಟರ್ನ ಸ್ಪ್ರೇ ಮಾಡ್ತಾ ಇದ್ರೆ, ನಾನು ಕೆಮಿಕಲ್ ಪೆಸ್ಟಿಸೈಡ್ನ ಯೂಸ್ ಮಾಡೋದು ಕಡಿಮೆನೆ. ಬೇಕಿಂಗ್ ಸೋಡಾ ವಾಟರ್ನ ಸ್ಪ್ರೇ ಮಾಡ್ತಾ ಇದ್ರೆ 15 ಡೇಸ್ ಒನ್ಸು ರೋಗ ಬರೋದಿಲ್ಲ, ಚೆನ್ನಾಗಿ ಗಿಡಗಳು ಬರುತ್ತೆ. ಈ ಡಾಲಿಯಾ ಗಿಡಗಳನ್ನೂ ಅಷ್ಟೇ ಪಿಂಚ್ ಮಾಡ್ತಾ ಇದ್ರೆ ಜಾಸ್ತಿ ಹೂಗಳನ್ನು ಬಿಡುತ್ತೆ, ಗಿಡ ಸ್ಪ್ರೆಡ್ ಆಗಿ ಅಗಲವಾಗಿ ಹೂ ಜಾಸ್ತಿ ಕೊಡುತ್ತೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಕ್ಕಾಲ್ವರೆಗೂ ನಾನು ಮಣ್ಣು ತುಂಬಿಸ್ಕೊಳ್ತೀನಿ, ಗೊಬ್ಬರ ಮಣ್ಣು. ಆಮೇಲೆ ಬೇಕಂದರೆ ಅದು ಬೆಳೀತಾ ಹೋದಾಗೆ ನಾವು ಗೊಬ್ಬರ ಕೊಟ್ಕೊಂಡು ಹೋಗ್ಬೋದು. ತಿಂಗಳಿಗೊಂದ್ಸಾರಿ ಗೊಬ್ಬರ ಕೊಡ್ತಾ ಇರ್ತೀನಿ ನಾನು. ಇದು ನಾನು ಕಲೆಕ್ಟ್ ಮಾಡಿ ಇಟ್ಕೊಂಡಿರೋ ತೆಂಗಿನ ನಾರು.
ಸೊ ಫ್ರೆಂಡ್ಸ್, ಆಫ್ಟರ್ 15 ಡೇಸ್ ನನ್ನ ಗಿಡಗಳು ಈ ಥರ ಹೆಲ್ತಿಯಾಗಿ ಬೆಳೆದಿವೆ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಸ್.